ಅಬ್ಬಬ್ಬ ನೆಲಮಂಗಲದಲ್ಲಿ ಸ್ವಲ್ಪದರಲ್ಲಿ ಒಂದು ಕುಟುಂಬ ಪಾರಾಗಿದೆ. ರಸ್ತೆಯಲ್ಲಿ ಕಾರಿಗೆ ಯಮರೂಪದಲ್ಲಿ ಬಂದು ಬಡಿದಿದೆ ಫ್ಲೆಕ್ಸ್. ಯಮರೂಪದಲ್ಲಿ ಬಂದು ಫ್ಲೆಕ್ಸ್ ಕಾರಿಗೆ ಬಡಿದಿರುವಂಥ ಕಾರಣಕ್ಕಾಗಿ ಗಾಜು ಪುಡಿ ಪುಡಿಯಾಗಿದೆ. 8ನೇ ಮೈಲಿ ಫ್ಲೈಓವರ್ನಿಂದ ನೆಲಮಂಗಲ ಕಡೆಗೆ ಬರುವಂಥ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ರಸ್ತೆಯಲ್ಲಿ ಜಾಹೀರಾತು ಫ್ಲೆಕ್ಸ್ ಅನ್ನ ತೆರವು ಮಾಡುವಾಗ ಭಯಾನಕ ಘಟನೆ ನಡೆದು ಹೋಗಿದೆ. ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಈ ದೃಶ್ಯ ಸೆರೆಯಾಗಿದೆ. ಘಟನೆ ಬಗ್ಗೆ ಪ್ರಶ್ನೆ ಮಾಡೋಕೆ ಟೋಲ್ ಕಂಪನಿಯ ಕಚೇರಿ ಬಳಿ ಹೋದರೆ ಅಲ್ಲಿಯೂ ಕೂಡ ಸಿಬ್ಬಂದಿ ನಿರ್ಲಕ್ಷ್ಯ. ಘಟನೆ ಬಗ್ಗೆ ಯಾವುದೇ ಸರಿಯಾದ ಮಾಹಿತಿಯನ್ನ ಟೋಲ್ ಅವರು ಅಥವಾ ಅಧಿಕಾರಿಗಳು ಕೊಡ್ತಾ ಇಲ್ಲ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ಗಂಡ ಹೆಂಡತಿ ಮಗು ಇದ್ದಂಥ ಕಾರದು. ಕುಟುಂಬಕ್ಕೆ ಟೋಲ್ ಸಿಬ್ಬಂದಿ ಧಮಕಿ ಹಾಕಿರುವಂಥ ಆರೋಪ ಕೂಡ ಇಲ್ಲಿ ಕೇಳಿಬಂದಿದೆ. ಹಾಗೆಯೇ ಟೋಲ್ನವರು ಬರೀ ಸುಲಿಗೆ ಮಾಡೋದು ಬಿಟ್ಟರೆ ಬೇರೆ ಏನಾದರೂ ಮಾಡ್ತಾರಾ? ಜನಸ್ನೇಹಿ ಕೆಲಸ ಅಥವಾ ವಾಹನ ಸವಾರರಿಗೆ ಅನುಕೂಲ ಆಗುವಂಥ ಕೆಲಸ ಏನಾದರೂ ಮಾಡ್ತಾರಾ? ರಸ್ತೆ ಅಂತೂ ಕೇಳೋದೇ ಬೇಡ. ಟೋಲ್ ಸಿಬ್ಬಂದಿ ಆವಾಜ್ ಹಾಕಿದ್ದಾರೆ ಎನ್ನುವಂಥ ಆರೋಪ ಕೂಡ ಇಲ್ಲಿ ಕೇಳಿ ಬಂದಿದೆ. ಯಾವ ಆಫೀಸರ್ ಅಧಿಕಾರಿಗಳು ನೀವು ರೈಟಿಂಗ್ ಅಲ್ಲಿ ಕೊಡಿ ಅಂತ ಹೇಳ್ತೀರಾ ಒಂದ್ಸಲ, ಇನ್ನೊಬ್ರು ಯಾರೋ ಆಫೀಸರ್ ಬರ್ತಾರೆ ಅಂತ ಹೇಳ್ತೀರಾ ಇನ್ನೊಂದ್ಸಲ. ಯಾವ ಆಫೀಸರ್ ಕೂಡ ಬರ್ತಾ ಇಲ್ಲ, ಯಾರು ಬರ್ತಾ ಇಲ್ಲ. ಏನ್ ಮಾತಾಡ್ತೀರಾ ನೀವು? ಬೆಳಗ್ಗೆ ಮಾತಾಡ್ತೀರಾ ನೀವು? ಗಂಟೆಗೆ ಒಂದ್ಸಲ ಜವಾಬ್ದಾರಿ ಇದೆಯಾ ನಿಮ್ಗೆ? ಮಾತಾಡ್ತಾ ಇದ್ದೀರಾ ನೀವು? ನಮ್ ಕಾರ್ಗ್ ಆಗಿರೋದು ಪರವಾಗಿಲ್ಲ, ಬೇರೆ ಯಾವಾಗಾದ್ರೂ ಆಗಿದ್ದಿದ್ರೆ ಏನ್ ಮಾಡ್ಬೇಕಿತ್ತು? ಗಾಡಿ ಅವ್ರಿಗೆ ಆಗಿದ್ದಿದ್ರೆ ಗಾಡಿ ಅವ್ನು ಬಿಟ್ಬಿಟ್ಟು ಅವ್ನ ತಲೆ ಮೇಲೆ ಹೋಗಿ ಅವ್ನ ಹೆಂಡತಿ ಮಕ್ಳಿಗೆ ಯಾರು ಆಗ್ತಾ ಇದ್ರು? ಅಧಿಕಾರಿಗಳು ನೀವು ರೈಟಿಂಗ್ ಅಲ್ಲಿ ಕೊಡಿ ಅಂತ ಹೇಳ್ತೀರಾ ಒಂದ್ಸಲ, ಇನ್ನೊಬ್ರು ಯಾರೋ ಆಫೀಸರ್ ಬರ್ತಾರೆ ಅಂತ ಹೇಳ್ತೀರಾ ಇನ್ನೊಂದ್ಸಲ. ಯಾವ ಆಫೀಸರ್ ಕೂಡ ಬರ್ತಾ ಇಲ್ಲ, ಯಾರು ಬರ್ತಾ ಇಲ್ಲ. ಏನ್ ಮಾತಾಡ್ತೀರಾ ನೀವು? ಬೆಳಗ್ಗೆ ಮಾತಾಡ್ತೀರಾ ನೀವು? ಗಂಟೆಗೆ ಒಂದ್ಸಲ ಜವಾಬ್ದಾರಿ ಇದೆಯಾ ನಿಮ್ಗೆ? ಮಾತಾಡ್ತಾ ಇದ್ದೀರಾ ನೀವು? ನಮ್ ಕಾರ್ಗ್ ಆಗಿರೋದು ಪರವಾಗಿಲ್ಲ, ಬೇರೆ ಯಾವಾಗಾದ್ರೂ ಆಗಿದ್ದಿದ್ರೆ ಏನ್ ಮಾಡ್ಬೇಕಿತ್ತು? ಗಾಡಿ ಅವ್ರಿಗೆ ಆಗಿದ್ದಿದ್ರೆ ಗಾಡಿ ಅವ್ನು ಬಿಟ್ಬಿಟ್ಟು ಅವ್ನ ತಲೆ ಮೇಲೆ ಹೋಗಿ ಅವ್ನ ಹೆಂಡತಿ ಮಕ್ಳಿಗೆ ಯಾರು ಆಗ್ತಾ ಇದ್ರು? ಅಧಿಕಾರಿಗಳು ನೀವು ರೈಟಿಂಗ್ ಅಲ್ಲಿ ಕೊಡಿ ಅಂತ ಹೇಳ್ತೀರಾ ಒಂದ್ಸಲ, ಇನ್ನೊಬ್ರು ಯಾರೋ ಆಫೀಸರ್ ಬರ್ತಾರೆ ಅಂತ ಹೇಳ್ತೀರಾ ಇನ್ನೊಂದ್ಸಲ. ಯಾವ ಆಫೀಸರ್ ಕೂಡ ಬರ್ತಾ ಇಲ್ಲ, ಯಾರು ಬರ್ತಾ ಇಲ್ಲ. ಏನ್ ಮಾತಾಡ್ತೀರಾ ನೀವು? ಬೆಳಗ್ಗೆ ಮಾತಾಡ್ತೀರಾ ನೀವು? ಗಂಟೆಗೆ ಒಂದ್ಸಲ ಜವಾಬ್ದಾರಿ ಇದೆಯಾ ನಿಮ್ಗೆ? ಮಾತಾಡ್ತಾ ಇದ್ದೀರಾ ನೀವು? ನಮ್ ಕಾರ್ಗ್